ಎಲ್ಲರಿಗೂ ನಮಸ್ಕಾರ. RCB ಬೆಂಗಳೂರಿನಲ್ಲಿ ತನ್ನ ಮೊದಲ ಜಯವನ್ನು ದಾಖಲಿಸಿದೆ. ಈಗಾಗಲೇ RCB ಬೆಂಗಳೂರಿನಲ್ಲಿ 3 ಪಂದ್ಯಗಳನ್ನು ಸೋತಿತ್ತು. ಸತತವಾದಂಥ ಸೋಲುಗಳು. ತನ್ನ ತವರು ಮನೆಯಲ್ಲಿ ಗೆಲ್ಲಬೇಕಾಗಿತ್ತು, ಆದರೆ ಬೇರೆ ಬೇರೆ ಕಾರಣಗಳಿಂದ ಪಂದ್ಯಗಳನ್ನು ಸೋಲ್ತಾ ಬಂದರು. ಆದರೆ ಬೇರೆ ಪಿಚ್ಗಳಲ್ಲಿ ಆಡಿದಂಥ ಎಲ್ಲ ಪಂದ್ಯಗಳನ್ನು ಗೆದ್ದಿದ್ದಾರೆ. ಈ ದಿನ ಮೊದಲ ಜಯವನ್ನು ಹೇಗೆ ದಾಖಲಿಸಿದರು ಅನ್ನೋದನ್ನು ಗಮನಿಸೋಣ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ಗೆ ಇಳಿಸಲ್ಪಟ್ಟಂಥ RCB ಸಮಯೋಚಿತವಾದಂತಹ ಮತ್ತು ತಾಳ್ಮೆಯ ಆಟವನ್ನು ಆಡುವ ಕಡೆಗೆ ಗಮನವನ್ನು ಹರಿಸಿತು. ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಉತ್ತಮವಾದಂತಹ ಆರಂಭವನ್ನು RCBಗೆ ತಂದುಕೊಟ್ಟರು. ಅರ್ಥಾತ್ ಎಲ್ಲ ಚೆಂಡುಗಳಿಗೆ ಹೊಡಿಲಿಕ್ಕೆ ಹೋಗಲಿಲ್ಲ, ಬಾರಿಸಲಿಕ್ಕೆ ಹೋಗಲಿಲ್ಲ. ಯಾವ ಚೆಂಡಿಗೆ ಹೊಡಿಬೇಕು ಆ ಚೆಂಡಿಗೆ ಮಾತ್ರ ಹೊಡಿತಾ ಬೇರೆ ಚೆಂಡುಗಳನ್ನು ತಾಳ್ಮೆಯಿಂದ ಆಡ್ತಾ ರನ್ಗಳನ್ನು ಕಲೆ ಹಾಕ್ತಾ ಹೋದರು. ಹೀಗಾಗಿ ಮೊದಲ 3 ಜನ ಏನಿದ್ದಾರೆ, ವಿರಾಟ್ ಕೊಹ್ಲಿ 70 ರನ್ಗಳನ್ನು ಹೊಡೆದರೆ ದೇವದತ್ ಪಡಿಕ್ಕಲ್ 50 ಓಟಗಳನ್ನು ಕಳಿಸ್ಕೊಟ್ರು. ಅದೇ ರೀತಿ ಫಿಲ್ ಸಾಲ್ಟ್ 26 ಓಟಗಳು. ಈ ಓಟಗಳೆಲ್ಲ, ಈ ರನ್ಗಳೆಲ್ಲ RCBಯ ಗೆಲುವಿಗೆ ಕಾರಣವಾಯಿತು. ಅದೇ ರೀತಿ ಆರ್ ತಂಡ ಸ್ಫೋಟಕವಾದಂಥ ಆರಂಭವನ್ನು ತಂದುಕೊಡ್ತು. ಜೈಸ್ವಾಲ್ ಬಿರುಸಿನ ಹೊಡೆತಗಳನ್ನು ಹೊಡಿತಾನೇ ಕೇವಲ 8 ಓವರ್ಗಳಲ್ಲಿ ಆರ್ ತಂಡ ಶತಕದ ಗಡಿಯ ಅಂಚಿಗೆ ಬರೋ ಹಾಗೆ ತಂದು ನಿಲ್ಲಿಸಿದರು. ಅದೇ ರೀತಿ ಜುರೇಲ್ ಕೊನೆಯದಾಗಿ RR ಗೆದ್ದು ಬಿಡಬಹುದೇನೋ ಅನ್ನುವ ರೀತಿಯಲ್ಲಿ ಬ್ಯಾಟನ್ನು ಬೀಸ್ತಾ ತಂಡವನ್ನು ಗೆಲುವಿನ ದಡಕ್ಕೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ RCBಯ ಬೌಲರ್ಗಳು ಅದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿದರು. ಮೊದಲ 8 ಓವರ್ಗಳಲ್ಲಿ ರನ್ಗಳನ್ನು ಬಿಟ್ಟುಕೊಟ್ಟರು ಕೂಡ ತದನಂತರದಲ್ಲಿ ಬಂದಂತಹ ಸುಯಾಶ್ ಶರ್ಮಾ ಹಾಗೂ ಕೃಣಾಲ್ ಪಾಂಡ್ಯ ಪಂದ್ಯದ ಮೇಲೆ ಹಿಡಿತವನ್ನು ಸಾಧಿಸಿದರು. 8 ಓವರ್ಗಳ ನಂತರದಲ್ಲಿ 14-15ನೇ ಓವರ್ನ ಮಧ್ಯದಲ್ಲಿ ಏನು ಪಂದ್ಯದ ಒಂದು ಗತಿಯನ್ನು ಬದಲಾಯಿಸಿದರು, ರನ್ಗಳಿಗೆ ಕಡಿವಾಣ ಹಾಕಿದ್ರು, ಅದು RCB ಗೆಲ್ಲಲಿಕ್ಕೆ ಕಾರಣವಾಯಿತು. ನನಗನ್ಸುತ್ತೆ ಈ ಪಂದ್ಯದಲ್ಲಿ ಈ ಒಂದು 4-5 ಓವರ್ಗಳೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅದಕ್ಕೆ ಸುಯಾಶ್ ಶರ್ಮಾ ಹಾಗೂ ಕೃಣಾಲ್ ಪಾಂಡ್ಯ ಕಾರಣಕರ್ತರಾಗಿರ್ತಾರೆ. ಸುಯಾಶ್ ಶರ್ಮಾ 4 ಓವರ್ಗಳಲ್ಲಿ ಕೇವಲ 31 ರನ್ಗಳನ್ನು ಮಾತ್ರ ಬಿಟ್ಟುಕೊಟ್ಟರು. ಕೃಣಾಲ್ ಪಾಂಡ್ಯ ಪ್ರಮುಖವಾದಂಥ 2 ಹುದ್ದೆಗಳನ್ನು ಗಳಿಸಿಕೊಟ್ರು. ಅದೇ ರೀತಿ ಹ್ಯಾಜಲ್ವುಡ್ ಎಂದಿನಂತೆ ಬೆಂಗಳೂರಿನ ಪಿಚ್ನಲ್ಲಿ ಬಹಳ ಕರಾರುವಕ್ಕಾದಂತಹ ಬೌಲಿಂಗ್ ಮಾಡೋದ್ರ ಮುಖಾಂತರವಾಗಿ 4 ಹುದ್ದೆಗಳನ್ನು ತಗೊಂಡ್ರು. ಆ 4 ಹುದ್ದೆಗಳು ಪ್ರಮುಖವಾದಂತಹ ಸಂದರ್ಭದಲ್ಲಿ ಬಂದಿರತಕ್ಕಂತಹ ಹುದ್ದೆಗಳಾದ್ರಿಂದ RCB ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಹಾಗೆ ಯಶ್ ದಯಾಲ್ ಕೊನೆಯ ಓವರ್ನಲ್ಲಿ 17 ರನ್ ಬೇಕಾದಾಗ ಕರಾರುವಕ್ಕಾದಂಥ ಒಂದು ಲೈನ್ ಅಂಡ್ ಲೆಂತ್ ಅನ್ನು ಸರಿಯಾಗಿ ಹಿಡ್ಕೊಂಡು ಹಾಕಿ ಹುದ್ದೆಯನ್ನೂ ಉದುರಿಸಿ ಪಂದ್ಯವನ್ನು RCB ಗೆಲ್ಲೋ ಹಾಗೆ ಮಾಡಿದ್ರು. ಪಂದ್ಯದ ಗತಿಯನ್ನು ಬದಲಾಯಿಸಿದ್ದು ಅಂತಂದರೆ ಸ್ಪಿನ್ನರ್ಗಳು ಹಾಗೂ ಕೊನೆಯಲ್ಲಿ ಮಾಡಿದಂತಹ ಹ್ಯಾಜಲ್ವುಡ್, ಯಶ್ ದಯಾಲ್ ಇಂಥ ಬೌಲರ್ಗಳು. ಜಯದ ಹಾದಿ RCB ಹಿಡಿದಿದೆ. ಜಯದ ವಿಜಯಲಕ್ಷ್ಮಿ RCBಗೆ ಕಡೆಗೆ ಒಲಿತಾ ಇದ್ದಾಳೆ. ಇದೇ ರೀತಿ ಗೆಲುವು ಮುಂದುವರಿಯಲಿ ಅಂತೇಳಿ ಹೇಳ್ತಾ ಮುಂದಿನ ಪಂದ್ಯಗಳು ಆಶಾದಾಯಕವಾಗಿರಲಿ ಅಂತ ಹಾರೈಸ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ನನ್ನ ಯೂಟ್ಯೂಬ್ಗೆ ಚಂದಾದಾರರಾಗಬೇಕು, ಸಬ್ಸ್ಕ್ರೈಬ್ ಆಗಬೇಕು ಅಂತೇಳಿ ಕೇಳ್ಕೊಳ್ತಾ ಗುಡ್ ನೈಟ್ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.